ಆ ನಮ್ ಮೀಟಿಂಗ್ ಮುಗ್ದು ನಾನು ಇನ್ನೊಂದ್ ಜಾಗಕ್ಕೆ ಬಂದಿದ್ದೀನಿ. ಯಾಕೆ ನಾವು ಸೆಕ್ಸ್ ವರ್ಕರ್ ಅಸೋಸಿಯೇಷನ್ ಅಲ್ಲಿ ಇರ್ಬಾರ್ದಾ ಏನು? ಈ ಕೆಲ್ಸ ಮಾಡೋ ನಾವು ಮನುಷ್ಯರು ತಾನೆ, ನಮ್ ಸಮಸ್ಯೆನ 4 ಜನಕ್ಕೆ ಗೊತ್ತಾಗ್ಲಿ. ಅದ್ ಸರಿ, ಇಷ್ಟೆಲ್ಲ ಮಾತಾಡ್ತಿರೋ ನೀವು ನನ್ ಕಸ್ಟಮರೇ ತಾನೆ? ಏಯ್, ಜಾಸ್ತಿ ಮಾತಾಡ್ಬೇಡವೋ, ನನ್ ಕತೆಲಿ ನಿನ್ ಹೆಸರು ಇರುತ್ತೆ. ಹಲೋ, ಇಟ್ಬಿಟ್ಯಾ? ಹೆದ್ರು ಪುಕ್ಲ ಮಾತಾಡ್ತಾನೆ, ಮಾಡೋದ್ ಮನೆ ಹಾಳ್ ಕೆಲ್ಸ. ಏನಮ್ಮ, ಯಾರ ಜೊತೆ ಜಗಳಾಡ್ಕೊಂಡ್ ಬಂದೆ? ಅದ ಒಬ್ಬ ಉತ್ಮನ್ ಜೊತೆ ಮಾತಾಡ್ತಿದ್ದೆ. ನಿನ್ ಬಿಸ್ನೆಸ್ ಎಲ್ಲ ಹೆಂಗ್ ನಡೀತಾ ಇದೆ? ಎಲ್ಲಿ ಈ ಕಳ್ಳ ವಿಡಿಯೋಗಳೆಲ್ಲ ಬಂದು ಬಿಸ್ನೆಸ್ ಡಲ್ಲು. ಅದಕ್ಕೆ ನಾನು ಇನ್ಸ್ಟಾಲ್ಮೆಂಟ್ ಅಲ್ಲಿ ಇದನ್ನು ಇನ್ಸ್ಟಾಲ್ಮೆಂಟ್ ಅಲ್ಲಿ ಶುರು ಮಾಡ್ಬಿಟ್ಯಾ? ಅಯ್ಯೋಯ್ಯೋ, ನಾನು ಹಾಗೆ ಹೇಳಲಿಲ್ಲ. ಈ ಬೆಂಗಾಲಿಗಳಿಗೆಲ್ಲ ಟಿವಿ ರೇಡಿಯೋ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾರಲ್ಲ, ಆ ಆರ್ಡರ್ನ ತಗೊಳಕ್ ಬಂದಿದ್ದೀನಿ. ಇಲ್ಲಿ ಕೆಲ್ಸಕ್ಕೆ ಬರೋರ್ನೆಲ್ಲ ನೀನು ಬ್ರೈನ್ ವಾಶ್ ಮಾಡಿ ನಿನ್ ಜೊತೆ ಕರ್ಕೊಂಡು ಹೋಗ್ತಿದ್ಯಾ ಅಂತ ಒಂದು ಕಂಪ್ಲೇಂಟ್ ಬಂದಿದೆ. ಹೌದು ಹೌದು, ಇಂತ ಕೆಲ್ಸ ಎಲ್ಲ ಮಾಡೋದಕ್ಕೆ ನಾನೇನ್ ಕಳ್ಳಿನ? ನಮ್ಮಂತ ಹೆಂಗಸ್ರನ್ನು ಸ್ವಲ್ಪ ಬದುಕೋಕ್ ಬಿಡಿ ಸರ್. ಈಗ ಅರ್ಥ ಆಯ್ತು, ಬೆಂಗಾಲಿಯವರು ದುಡಿತಾರ ದುಡ್ಡು ಬೆಂಗಾಲ್ಗೆ ಯಾಕೆ ಹೋಗ್ತಾ ಇಲ್ಲ ಅಂತ. ಎಲ್ಲಾನು ಆ ಭಗವಂತನೇ ಕಾಪಾಡ್ಬೇಕು. ಹೇ ಬಾಬು, ಏನು? ನಾನು ನಿನ್ನ ಹೆಸರು ಹಿಡಿದು ಕರೆದೆ. ಯಾಕೆ ಆ ತರ ಕೂಗ್ತಾ ಇದ್ಯಾ? ಬಯ್ಯನ ಬಯ್ಯ ಅಂತ ಕರೆದೆ, ಇನ್ನೇನ್ ಮಿಯಾವ್ ಅಂತ ಕರೀಲ. ಸ್ವಲ್ಪ ಬಾ. ಏನ್ ವಿಷಯ ಅಂತ ಹೇಳು. ವಿಷಯ ಇದೆ, ಬಾ ಬೇಗ ಬಾ. ಏನು ಅದು? ಅಲ್ಲಿ ಏನ್ ನಡೀತಾ ಇದೆ ಅಂತ ನೋಡು. ಇಲ್ಲಿ ಕಷ್ಟಪಟ್ಟು ನೀನ್ ಏನ್ ಪಡ್ಕೊಂಡಿದ್ಯಾ? ಇಲ್ಲಿ ನೋಡ್ದ್ಯಾ? ಚಿನ್ನದ ಸರ, ಚಿನ್ನದ ಬಳೆ. ಯಾವಾಗ್ಲೂ ಫ್ಲೈಟ್ ಅಲ್ಲೇ ಹೋಗ್ತೀನಿ. ಅವಳು ಏನ್ ಹೇಳ್ತಿದ್ದಾಳೆ ಅಂತ ಗೊತ್ತಾಗ್ತೈತಾ? ಇದನ್ನೆಲ್ಲ ಹೆಣ್ಮಗು ತಲೆ ಕೆಡಿಸಿದ್ದಾಳೆ. ಬ್ರೈನ್ ವಾಷಿಂಗ್. ಅಲ್ಲಿ ಬಟ್ಟೆ ಇಲ್ವಲ್ಲ? ಕಾರಲ್ಲೇ ಓಡಾಡ್ಬೋದು. ಆ ವಾಷಿಂಗ್ ಅಲ್ಲ, ಈ ಕನ್ನಡದಲ್ಲಿ ಹೇಗೆ ಹೇಳಿ ನಿನ್ಗೆ ಅರ್ಥ ಮಾಡಿಸೋದು? ಅದು ಮಸ್ತ ಕಸ್ಕ ಅಂತ ತಲೆ ಕೆಡಿಸುವಂತದ್ದು. ಅವಶ್ಯಕತೆ ಇದ್ದಾಗ ಏನು ಜ್ಞಾಪಕ ಬರೋದಿಲ್ಲ. ಇವಾಗ ಜ್ಞಾಪಕ ಬಂತು. ಅದ್ ಹೇಗಂದ್ರೆ ಈ ಮೆದುಳನ್ನ ಕೆದ್ಕೋದು ಅಂತ ಇಟ್ಕೋ. ಅಯ್ಯೋ, ಇವನೊಬ್ಬ ಮೂರ್ಖ ಕಣೋ. ಇವನಿಗೆ ಹೇಳಿ ಅರ್ಥ ಮಾಡ್ಸಿ. ಸರಿ, ಅದೆಲ್ಲ ಬಿಡೋ. ಬಂದಿರೋವಳ ಹೆಸರು ವಾಸಂತಿ. ಅವಳು ಏನ್ ಕೆಲ್ಸ ಮಾಡ್ತಿದ್ದಾಳೋ ಆ ಕೆಲ್ಸಕ್ಕೆ ನಮ್ ಶಾಂತಿನ ಹೇಳ್ಕೊಳಕ್ ನೋಡ್ತಿದ್ದಾಳೆ. ಈಗ್ಲೇ ಹುಷಾರಾಗ್ಲಿಲ್ಲ ಅಂದ್ರೆ ಶಾಂತಿಗ್ ತಲೆ ಕೆಡಿಸಿ ಕರ್ಕೊಂಡು ಹೋಗ್ಬಿಡ್ತಾಳೆ. 3 ತಿಂಗಳಾದ್ಮೇಲೆ ಅವಳಿಗೊಂದು ಟೈಟಲ್ ಕೊಡ್ತಾರೆ, ಬಸ್ ಸ್ಟ್ಯಾಂಡ್ ಶಾಂತಿ ಅಂತ. ಆಮೇಲೆ ಕಾಸು ಕೊಡೋರೆಲ್ಲ ಕ್ಯೂ ಅಲ್ಲಿ ನಿಂತ್ಕೋಬೇಕಾಗತ್ತೆ. ಕೇಳು, ನೀನ್ ನನ್ ಜೊತೆ ಬಂದ್ಬಿಡು, ನೀನ್ ಚೆನ್ನಾಗಿರ್ತೀಯ. ನಾವು ಹೆಣ್ಮಕ್ಳು ಏನ್ ಬೇಕಾದ್ರೂ ಮಾತಾಡ್ತೀವಿ, ನೀನ್ ಯಾಕೆ ಬಂದಿದ್ಯಾ? ನೋಡು, ನೀನು ಶಾಂತಿನ ವಾಶ್ ಮಾಡಿದ್ರೆ ವೇಸ್ಟ್. ನೀನ್ ಎಷ್ಟೇ ವಾಶ್ ಮಾಡಿದ್ರು ಬರಲ್ಲ. ನಾನು ಇವಳನ್ನ ಸ್ನಾನ ಮಾಡಿಸಿ ಇಲ್ಲಿಂದ ಕರ್ಕೊಂಡು ಹೋಗ್ ಬಂದಿಲ್ಲ. ಇಲ್ಲಿಂದ ಹೋಗು. ಅವಳನ್ನೇನಾದ್ರೂ ಹಾಳು ಮಾಡಿದ್ರೆ ಇದೇ ನಿನ್ಗೆ ಹಬ್ಬ. ಹೋಗು ಇಲ್ಲಿಂದ. ಈ ವಾಸಂತಿ ಮನ್ಸ್ ಮಾಡಿದ್ರೆ ಎಂತ ಹುಡುಗಿನೂ ಕೌಚ್ ಹಾಕೋಬಿಡ್ತೀನಿ ಗೊತ್ತಾ? ನನ್ಗೆ ಹೀಗ್ ಮಾತಾಡ್ದಿಯಲ್ಲ, ಇದು ನನ್ಗೆ ಸವಾಲು ಕಣ. ಹೋಗ ಬೆಂಗಾಲಿ ಎಮ್ಮೆ, ಮಾತಾಡಕ್ ಬಂದ್ಬಿಟ್ಟ. ಅವ್ರು ಹೇಳ್ತಿದಾರೆ, ನೀನ್ ಯಾಕೆ ಇಲ್ಲಿ ಇದ್ಕೊಂಡ್ ಕಷ್ಟ ಪಡ್ಬೇಕು, ನನ್ ಜೊತೆ ಬಾ, ದುಡ್ಡು ಸಂಪಾದನೆ ಮಾಡಕ್ ದಾರಿ ಹೇಳ್ಕೊಡ್ತೀನಿ ಅಂದ್ರು. ಅವಳ ಜೊತೆ ಮಾತಾಡ್ಬೇಡ, ಅವಳು ತುಂಬಾ ಮೋಸದವಳು. ಅವಳ ಊರಿಂದನೇ ಆಚೆ ಹಾಕ್ಬೇಕು. ಶಾಂತಿ, ನಿನ್ ಜೊತೆ ಒಂದ್ ವಿಷಯ ಮಾತಾಡ್ಬೇಕು. ಮಾಮ ಹೇಳಿ ಮಾಮ. ಈ ಜನ್ಮದಲ್ಲಿ ನನ್ ಲವ್ ವಿಷಯ ಅವಳಿಗೆ ಹೇಳ್ತೀನಿ ಅಂತ ನಂಗೆ ಗೊತ್ತಿಲ್ಲ. ಯಾಕೋ ಇಲ್ಲಿಗೆ ಬಂದ್ವಿ? ಹೇಳ್ತೀನಿ, ಇಳಿರಿ. ಈ ಜಾಗ ಹೇಗಿದೆ? ಚೆನ್ನಾಗಿದೆ. ಈ ಜಾಗಕ್ಕೆ ಹೆಂಗ್ ಕಡಿಮೆ ಆಗಿದೆ? ನಿಮ್ಗೆ ಈ ಜಾಗ ಇಷ್ಟ ಆಯ್ತಾ? ಏನು ತಗೋತಾ ಇದ್ಯಾ? ಅದಕ್ಕೆ ಈ ಜಾಗದ ಓನರ್ ನಮ್ಗೆ ಕೊಡ್ಬೇಕಲ್ಲ. ಯಾರು ಈ ಜಾಗದ ಓನರ್? ಸರಿ, ಟೆನ್ಷನ್ ಆಗ್ಬೇಡಿ, ಹೇಳ್ತೀನಿ ರೀ. ಬೇಗ ಹೇಳು. ಈ ಜಾಗದ ಓನರ್ ನನ್ ಮುಂದೆ ನಿಂತಿರೋಂತ ಈ ಬಯ್ಯಾನೆ. ನಾನಾ? ಇಲ್ಲಿ ನೋಡಿ, ಈ ಜಾಗನ ನಿಮ್ಮ ಹೆಸರಲ್ಲಿ ತಗೊಂಡಿರೋದಕ್ಕೆ ಇದೇ ಪತ್ರ. ನನ್ಗೆ ಯಾಕೋ ಇದೆಲ್ಲ? ನಿನ್ ಜೊತೆನೆ ತಾನೇ ಇದೀನಿ. ಬಯ್ಯನ್ಗೆ ಮದ್ವೆ ಆದ್ರೆ ಮುಂದೆ ಒಂದಿನ ನಮ್ಮಿಂದ ಸಪರೇಟ್ ಆಗಿ ಹೋಗ್ಲೇಬೇಕಲ್ವಾ? ಯಾರಾಗಿದ್ರು ಹೆಂಡತಿ ಮಾತು ಕೇಳಲೇಬೇಕಲ್ಲ. ನಾನು ತರದೋನಲ್ಲ, ನನ್ನ ಹೆಂಡತಿ ಮಾತು ಕೇಳಲ್ಲ. ಯಾಕೆ ನನ್ಗೋಸ್ಕರ ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಈ ಜಾಗ ತಗೊಂಡೆ? ಅಯ್ಯೋ, ಇಲ್ಲಿ ನೋಡಿ, ಇಷ್ಟ ದಿನ ನೀವು ಸೇರ್ಸಿಟ್ಟಿರೋ ಹಣದಲ್ಲೇ ಈ ಜಾಗನ ತಗೊಂಡಿರೋದು. ಸ್ವಲ್ಪ ಹಣ ನಾನು ಹಾಕಿದ್ದೀನಿ, ಆಮೇಲೆ ನಿಮ್ ಸಂಬಳದಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ. ಇಲ್ಲ ಬೇಡ. ಇಲ್ಲಿ ನೋಡಿ, ಕೋಲ್ಕತ್ತಾ ಕಂಪನಿ ವಿರುದ್ಧ ನಡೀತಿರೋ ಕೇಸ್ನಲ್ಲಿ ಗೆದ್ದಾದ್ಮೇಲೆ ಒಂದ್ ಒಳ್ಳೆ ಮನೆ ತಗೊಂಡು ಸೆಟ್ಲ್ ಆಗ್ಬೇಡ. ಇದು ಬೇಕಾ? ಇದೆಲ್ಲ ಬೇಕು ಭಯ್ಯ. ಸಮಯನೇ ಕಳೀತಾ ಇಲ್ವೇ? ಸರಿ, ಸ್ವಲ್ಪ ಹೊತ್ತು ಸುತ್ತಿ ನೋಡೋಣ. ಛೀ, ಲೇ ಮಣಿಕಂಠ, ಕಾಲ್ನ ಜೋಡಿಸಿ ನಿಂತ್ಕೊಳ್ಳೋ, ಇಲ್ಲಾಂದ್ರೆ ನೋಡ್ದವ್ರಿಗೆಲ್ಲ ದೆವ್ವ ಹಿಡ್ಕೊಂಡ್ಬಿಡುತ್ತೆ. ಹೋಗ. ಬೆಳಗ್ಗೆ ಕನ್ನಡಿಲಿ ನನ್ನ ಮುಖ ನಾನು ನೋಡ್ಕೊಂಡಿದ್ದಕ್ಕೆ ಈ ತರ ನಡೀತಾ ಇದೆ. ಹಲೋ, ಏನೇ ನಿಮ್ಮಮ್ಮಗೆ ಹಾವು ಕಚ್ಬಿಡ್ತಾ? ಅವ್ರನ್ನೆಲ್ಲ ಹಾವು ಕಚ್ಚಿರೋದಿಲ್ವೇ? ಹಾವಲ್ಲಿ ವಿಷ ಎಲ್ಲ ಹಿಂಗೋದ್ಮೇಲೆ ನಿಮ್ಮಮ್ಮನ ಕಚ್ಬಿಟ್ಟು ರೀಚಾರ್ಜ್ ಮಾಡ್ಕೊಳಕ್ ಬಂದಿರುತ್ತೆ. ಕೆಲ್ಸಕ್ಕೆ ಬಂದ್ಮೇಲೆ ರೆಸ್ಟ್ ತಗೊಳ್ಳೋ ಟೈಮಲ್ಲಿ ಕಾಲ್ ಮಾಡ್ಬೇಡ ಅಂತ ಎಷ್ಟೆಲ್ಲ ಹೇಳಿರೋದು ನಿನ್ಗೆ? ಆ ಕಾಂಟ್ರಾಕ್ಟರ್ ಬೇರೆ ಬಂದು ಸಾಯ್ತಾನೆ. ಅಯ್ಯೋ ಯಜಮಾನ್ರೆ, ನಿಮ್ಮನ್ನಲ್ಲ ಬೇರೆಯವನ್ನ. ಏನಪ್ಪ ಸುಮನ್,
ನಿನ್ನ ಹತ್ರ ಇರೋ ಆಧಾರ್ ಕಾರ್ಡು ನನಗ್ ಕೊಟ್ಬಿಡು. ನಿನಗ್ ಬರೋ ದುಡ್ಡೆಲ್ಲ ನಾನು ಮನೆಗೆ ಕಳಿಸ್ಬಿಡ್ತೀನಿ. ನೀನ್ ಇಲ್ಲಿಗೆ ಬಂದು ಕಷ್ಟಪಡೋ ಅವಶ್ಯಕತೆನೇ ಇಲ್ವಲ್ಲ. ಅಯ್ಯೋ ಯಜಮಾನ್ರೆ, ನಿಮ್ಮನ್ನ ನೋಡ್ಕೊಂಡೆ ಕೆಲಸ ಮಾಡ್ಬೇಕು ಅಂತ ನನ್ಗೊಂದು ಆಸೆ ಯಜಮಾನ್ರೆ. ಅದೆಲ್ಲ ಇರ್ಲಿ, ಈಗ್ಲೂ ತೆಂಗಿನ ಮರ ಹತ್ತೋ ರಾಮು ತಾನೆ ನಿಮ್ಮಪ್ಪ. ಅದೆಲ್ಲ ಆ ಸೈಟ್ ಅಲ್ಲಿ ಇರ್ಲಿ, ನನ್ ಸೈಟ್ ಅಲ್ಲಿ ಇದೆಲ್ಲ ಮಾಡಕ್ಕಾಗಲ್ಲ. ಶಾಂತಿ, ಅದನ್ನ ಒಂದ್ ಸ್ವಲ್ಪ ಕೊಡಿಲಿ. ಪಾಪ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾರೆ. ಅಯ್ಯೋ ಯಜಮಾನ್ರೆ, ನಾನ್ ಮೇಸ್ತ್ರಿ ಯಜಮಾನ್ರೆ, ಇದನ್ನ ಮಾಡ್ಬಾರ್ದು. ಇದನ್ನ ಸ್ವಲ್ಪ ಇಡೋಣ. ಅಯ್ಯೋ ಯಜಮಾನ್ರೆ, ನಮ್ ಸಂಘದಿಂದ ಏ, ಹುಡುಗ್ರು ಬಂದು ಒಂದೇ ಗಲಾಟೆ ನಿಮಿಷ ಮಾಡ್ತಾರೆ. ಇದನ್ನು ಇಟ್ಟು ಬಿಡೋಣ. ಯಜಮಾನ್ರೆ, ನಿಮ್ಗೆ ಮೇಸ್ತ್ರಿಯ ಶಾಪ ಬೀಳುತ್ತೆ. ಬರ್ಲಿ 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 ಬರ್ಲಿ. ಮತ್ತೆ ಬರ್ರಪ್ಪ, ಬರ್ರಿ, ಶಾಂತಿ, ಮೀನ್ ತಗೊಳ್ಳಿ, ಮೀನು. ಮೀನ್ ತಗೊಳ್ಳಿ. ಅವ್ರು ನಿಮ್ನ ಕಿಂಡಲ್ ಮಾಡ್ತವ್ರೆ. ಹೌದಾ? ಅದು ನಂಗೆ ಗೊತ್ತೇ ಇರ್ಲಿಲ್ಲ. ಏ ಅಣ್ಣ, ಆ ಮೊಬೈಲ್ ವಸಂತಿ ಎಸ್ಟೇಟ್ ಒಳಗಡೆ ಯಾರನ್ನೋ ಕರ್ಕೊಂಡು ಹೋಗ್ತಿರಾಳೆ. ಅಯ್ಯಯ್ಯೋ, ಯಾರದು? ಒಳಗಡೆ ಯಾರು? ಬಾಗ್ಲು ತೆಗಿರಿ ಅಂತ ಹೇಳ್ದೆ. ಅಯ್ಯೋ, ಬಾಗ್ಲು ತೆಗಿರಿ ಅಂತ ಹೇಳ್ದೆ. ಮುಂದಿನ ತಿಂಗಳು ಎಲೆಕ್ಷನ್ ಬೇರೆ ಇದೆ. ಒಳಗಡೆ ಯಾರು ಇರೋದು? ಯಾರು ಈ ತರ ಬಾಗ್ಲು ಬಾಗ್ಲು ಬಡಿತಿರೋದು? ತೆಗಿರಿ ರೀ. ಈ ಕೇಳಿದ್ರೆ ಬಾಗಿಲು ಹೊಡೆದು ಮುರಿದಾಕ್ಬಿಡೋಣ. ಇವನ್ ಯಾಕೆ ಇಲ್ಲಿ ಬಂದ? ನನ್ ಕತೆ ಮುಗೀತು. ಮರ್ಯಾದೆಯಿಂದ ಬಾಗ್ಲು ತೆಗಿರಿ. ಹೌದು, ಯಾಕೆ ಇಷ್ಟೊಂದು ಭಯ ಪಟ್ಕೊಂಡು ಟೆನ್ಷನ್ ಮಾಡ್ಕೋತಿದ್ಯಾ? ಟೆನ್ಷನ್ ಆಗದೆ ನನ್ ಜೀವನನೇ ಹಾಳಾಗುತ್ತೆ. ಹಾಗಾದ್ರೆ ನನ್ ಜೀವನ ಏನಾಗ್ಬೇಕು? ನಿನ್ಗೆಲ್ಲೇ ಜೀವನ ಇದೆ, ಸಾಯಿಸ್ತಾಳೆ. ಏನ್ ವಿಷಯಪ್ಪ? ಅಪ್ಪ, ನಾನು ಬಂಗ್ಲೆಲಿ ಒಂದ್ ತೊಂದರೆಲಿ ಸಿಗಾಕೊಂಡೆ. ನೀವೇ ಬಂದು ನನ್ನ ಕಾಪಾಡ್ಬೇಕು. ಸ್ವಲ್ಪನೂ ಬುದ್ಧಿ ಇಲ್ವೇನೋ ನಿನ್ಗೆ? ಎಲ್ಲಾನು ಹಾಳು ಮಾಡ್ಬಿಟ್ಟಲ್ಲೋ. ನಾಳೆ ಪತ್ರಿಕೆ ಅವ್ರಿಗೆ, ಮೀಡಿಯಾದವ್ರಿಗೆ ಒಳ್ಳೆ ಮಜಾ ಕೊಟ್ಬಿಟ್ಟಲ್ಲೋ ನೀನು. ಇದ್ರ ಮೇಲೇನು ನಿನ್ನ MP. ನಿನ್ ಜೀವನನೇ ಹೋಯ್ತು ಕಣೋ. ನಾನಿಟ್ಟಿರೋ ಕನ್ಸು ಹಾಳಾಗೋಯ್ತು ನಿನ್ನಿಂದ. ಅಪ್ಪ, ಏನೋ ಗೊತ್ತಿಲ್ಲದೆ ತಪ್ಪು ನಡೆದೋಯ್ತು. ಬೇಗ ಬಾಗ್ಲು ತೆಗೀರಿ. ಹೇಳಿ ಇವ್ರನ್ನೆಲ್ಲ ಇಲ್ಲಾಂದ್ರೆ ಬಾಗ್ಲು ಹೊಡಿಬೇಕಾಗತ್ತೆ. ಪೊಲೀಸ್ ಏನೋ, ಮಿಲಿಟರಿ ಅವ್ರನ್ನೇ ಕರೆಸ್ತೀನಿ. ಬುದ್ಧಿ ಇಲ್ದಿರೋ ನಾಯಿ. ಅಪ್ಪ, ನಾನು ಈಗ ಏನ್ ಮಾಡ್ಲಿ? ಇವಾಗಿರೋದು ಒಂದೇ ಒಂದ್ ದಾರಿ. ನಿನ್ ಡೋರ್ ತೆಗಿದಲೆ ಒಳಗಡೆನೆ ಇರು, ನಾನು ಅಲ್ಲೇ ಬರ್ತೀನಿ. ಏ, ಕೂಗ್ತಾ ಇರೋದು ಕೇಳಿಸ್ತಾ ಇಲ್ವಾ? ಬಾಗ್ಲು ತೆಗಿಯಯ್ಯ. ಹೌದಣ್ಣ, ಇದೆಲ್ಲ ಯಾಕೋ ಸರಿ ಹೋಗ್ತಿಲ್ಲ ಅಣ್ಣ. ನನ್ನ ಮಕ್ಕಳು ಯಾವಾಗ್ಲೂ ಇದೇ ತರ ಮಾಡ್ತಿರ್ತಾರೆ. ನಾವು ಪೊಲೀಸ್ ಹಿಡ್ಕೊಡ್ಬೇಕು, ಅದೇ ಸರಿ. ಏನ್ರಪ್ಪ, ಬೇಡದೇ ಇರೋದೊಂದು ಗುಂಪು ಮನೆಗೇನಾದ್ರೂ ಪೇಂಟ್ ಹೊಡೆಯೋದಕ್ಕೆ ಬಂದಿದ್ದೀರಾ? ಇದಕ್ಕೆ ನೀನ ಅಧ್ಯಕ್ಷ? ಒಳಗಡೆ ನಡಿಬಾರ್ದು ನಡೀತಾ ಇದೆ. ವ್ಯಪಚಾರ. ಅದೇ. ಅಸಹ್ಯವಾಗಿ ಮಾತಾಡ್ಬೇಡ್ವೋ. ಒಳಗಡೆ ಒಂದ್ ಹೆಣ್ಮಗು ಇದ್ರೆ ಏನ್ ಬೇಕಾದ್ರೂ ಮಾತಾಡ್ತೀರಾ? ಎಲ್ರು ಸ್ವಲ್ಪ ದೂರ ನಿಂತ್ಕೊಳ್ಳಿ. ಜಾಗ ಬಿಡಿ, ಜಾಗ ಬಿಡಿ. ದೊಡ್ಡವ್ರು ಹೇಳ್ತಾವ್ರಲ್ಲ, ಜಾಗ ಬಿಡಿ. ಪತ್ರಿಕೆ ಅವರು, ಚಾನಲ್ ಅವರು ನಾನ್ ಕರೆದಿರೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದಾರೆ. ಜನರು ಮುಂದೆ ಈ ವಿಷಯ ನಾನು ಅವ್ರಿಗೆ ಹೇಳ್ಬೇಕು ಅಂತಾನೆ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು. ಇವತ್ತು ನನ್ನ ಮಗ ಮೋಹನ್ಗೆ ಮದುವೆ. ಏನು ಮದ್ವೆನಾ? ಈ ವಯ್ಯ ಏನ್ ಮಾತಾಡ್ತಿದ್ದಾನೆ? ಆ ಮದ್ವೆ ವಿಚಾರಕ್ಕೋಸ್ಕರನೇ ನಾವೆಲ್ಲ ರಹಸ್ಯವಾಗಿ ಇಲ್ಲಿಗೆ ಒಟ್ಟಿಗೆ ಬಂದಿರೋದು. ಯಾಕಂದ್ರೆ ಇದು ಮನಸ್ಫೂರ್ತಿ ಒಪ್ಕೊಂಡಿರೋಂತ ಮದುವೆ. ಯಾಕಂದ್ರೆ ಅವ್ನ್ ಮದ್ವೆ ಮಾಡ್ಕೊಳ್ಬೇಕು ಅಂತ ಹೊರಟಿರೋದು ಸೆಕ್ಸ್ ವರ್ಕರ್ ಆಗಿರೋಂತ ವಾಸಂತಿನ. ಇಲ್ಲಿ ಬಂದು ಕಾಪಾಡು ಅಂದ್ರೆ ಕತ್ತು ಕುಯ್ತಾನಲ್ಲ. ರಿಜಿಸ್ಟರ್ ಸರ್, ಒಳಗಡೆ ಬನ್ನಿ. ಮೋಹನ, ನನ್ ಮಗನೇ. ಮೋಹನ, ನನ್ನ ಪ್ರೀತಿಯ ಮೋಹನ. ನಿನ್ಗೆ ಹೇಳ್ತಾ ಇರೋದು, ಬಾಗಿಲು ತೆಗಿಯೋ. ನಮಸ್ಕಾರ. ಅಪ್ಪ, ಮೊದಲನೇ ಸತಿ ಅಪ್ಪ. ಒಬ್ಬ ರಾಜಕೀಯ ವ್ಯಕ್ತಿ ಜನಗಳಿಗೆ ಗೊತ್ತಿಲ್ಲದೆ ಏನೂ ಮಾಡಲ್ಲ ಅಂತ ಇವಾಗ ನಿಮಗ್ ಗೊತ್ತಾಯ್ತಾ? ನನ್ನ ಪ್ರೀತಿಯ ಮದುಮಗಳು ವಾಸಂತಿಯಲ್ಲಿ. ಅಪ್ಪ, ಬಾಯಿ ಮುಚ್ಕೊಂಡು ನಾನು ಹೇಳ್ದಂಗ್ ಮಾಡು. ವಾಸಂತಿ, ಹೊರಗಡೆ ಬಾಮ್ಮ. ಅಯ್ಯೋ, ಎಲ್ಲ ನಿನ್ನಿಂದಾನೇ ಕಣೋ. ನನ್ ಕತೆ ಮುಗೀತು. ಅಯ್ಯೋ, ನಾಚ್ಕೊಳ್ದ್ರೆ ನೀನ್ ಬಾಮ್ಮ. ನಾನ್ ನಿನ್ಗೆ ಅಪ್ಪನ್ ತರ.
ಆ ಮಾಲೆನು ಬೊಕೆನು ತಗೊಂಬನ್ರೋ. ತಗೊಂಬರ್ರೋ. ಕೊಡಿ 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 ಯಜಮಾನ್ರೆ, ಹೆಂಗೋ ತಗೊಳ್ಳಿ. ರಹಸ್ಯವಾಗಿ ನಡೆಯೋ ವಿಷಯ ಈಗ ತಗೊಳ್ಳಿ, ಜನಗಳ ತಗೊಳ್ಳಿ. ಮುಂದೆ ನಡೀತಾ ಇದೆ. ಮೇಡಮ್ಗೆ ಹಾಕಕ್ಕೆ ಹೇಳಿ. ಆಗ್ ಸಾಯಿ. ಅಪ್ಪ. ಹಾಕೋದೆ. ಬರ್ರಿ. ಹಾಕಿ. ಸರಿ, ಈಗ ನೀವಿಬ್ರು ಇದಕ್ಕೆ ಸೈನ್ ಹಾಕಿ. ಸರ್ 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 ಒಂದೇ ಒಂದು ಪ್ರಶ್ನೆ ಸರ್. ಈ ಸಮಾಜ ಕೀಳಾಗಿ ನೋಡೋ ಒಂದು ಸಾಧಾರಣವಾದ ಹೆಣ್ಣಿಗೆ ಜೀವನ ಕೊಡಬೇಕು ಅಂತಿರೋ ನನ್ನ ಮಗನ ಈ ಆಸೆಗೆ ಮನಸಾರೆ ಸಂತೋಷವಾಗಿ ನೆರವೇರಿಸಿದ್ದೀನಿ. ಕಳ್ಳನ್ ತರ ನೋಡ್ಬೇಡ. ಈ ಸಂತೋಷವಾದ ಕ್ಷಣದಲ್ಲಿ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ನೀವ್ ಅಳ್ತಿದ್ದೀರಿ. ಆನಂದ ಬಾಷ್ಪ. ನನ್ನ ಆಸೆನ ನಮ್ಮಪ್ಪ ಇಷ್ಟು ಬೇಗ ನೆರವೇರಿಸ್ತಾರೆ ಅನ್ಕೊಂಡಿರ್ಲಿಲ್ಲ ಅಪ್ಪ. ಅಳ್ಬೇಡ ಕಣ ಮುಟ್ಟೋಣ, ಸ್ವಲ್ಪ ಕಂಟ್ರೋಲ್ ಆಗಿರು ಆಯ್ತಾ? ಮೋಹನ್ ಸರ್ ನಿಮ್ಮನ್ನ ಮದುವೆ ಮಾಡ್ಕೊಂಡಿದ್ದಾರೆ, ಇದ್ರ ಬಗ್ಗೆ ನಿಮ್ಮ ಫೀಲ್ ಏನು ಮೇಡಮ್? ಎಲ್ಲ ಒಂದ್ ಕನ್ಸನ್ ತರ ಇದೆ. ಈಗ್ಲೂ ಇದು ನಿಜ ಅಂತ ನಂಬೋಕೆ ಆಗ್ತಿಲ್ಲ ಗೊತ್ತಾ. ಹಾಗೆ ಸರ್ಪ್ರೈಸ್ ಆಗಿದೆ. ನಿಜ ಹೇಳ್ಬೇಕು ಅಂದ್ರೆ 5 ಸ್ಟಾರ್ ಹೋಟ್ಲಲ್ ರೂಮ್ ಹಾಕಿದ್ರು ಕೂಡ ನಾನು ಇಷ್ಟೊಂದು ಸಂತೋಷವಾಗಿರ್ತಿರ್ಲಿಲ್ಲ. ಇಲ್ಲಿಗೆ ಸಾಕು ನಿಲ್ಸಿ. ಮತ್ತೆ ಇದ್ರ ಸಂದರ್ಶನ ನಾಳೆ ಇಟ್ಕೊಳ್ಳೋಣ ಆಯ್ತಾ? ಹೆಣ್ಣು ಗಂಡನ ಬರ್ಮಾಡ್ಕೊಳ್ಳೋದಕ್ಕೆ ಮನೆಯವ್ರು ಕಾಯ್ತಾ ಇದಾರೆ ಆಯ್ತಾ? ಬಾರೋ ಬಾರೋ ಬಾರಮ್ಮ, ನೀನು ಬಾರಮ್ಮ. ಬನ್ನಿ ಫೋಟೋಗೆ ಪೋಸ್ ಕೊಡೋಣ. ಸ್ವಲ್ಪ ಜಾಗ ಬಿಡಿ, ನನಗ್ ಮದ್ವೆ ಆಗಿದೆ. ಊರು ಜನರಿಂದಾನು ಮಾಧ್ಯಮದವರಿಂದಾನು ತಪ್ಪಿಸ್ಕೊಳ್ಳೋದಕ್ಕೆ ವಾಸುದೇವನ್ ಸರ್ ಈ ರೀತಿ ಮಾಡ್ತಾರೆ ಅಂತ ನಾನು ಯೋಚನೆ ಸಹ ಮಾಡಿರ್ಲಿಲ್ಲ. ವಾಸಂತಿ ಅಂತ ಹೆಣ್ಣನ್ನ ಮದುವೆ ಮಾಡ್ಕೊಳ್ಳೋಕ್ಕಿಂತ ನೀರಿಲ್ದಿರೋ ಬಾವಿನ ಹುಡುಕಿ ಅದ್ರಲ್ಲಿ ಬಿದ್ದು ಸಾಯೋದೇ ಬೆಟ್ರು. ಹಾಗಿದ್ರೂನು ಮೋಹನ್ನ ನಮ್ ಬಯ್ಯ ಅಲ್ಲೋಗಿ ಯಾಕೆ ಹಿಡ್ಕೊಂಡ್ರು ಅಂತ ಗೊತ್ತಾಗ್ಲಿಲ್ಲ. ಒಳಗಡೆ ಮೋಹನ ಇದ್ದಿದ್ ವಿಷಯ ಬಯ್ಯಂಗ್ ಗೊತ್ತಿರಲಿಲ್ವಲ್ಲ. ಯಾವುದು ಹೆಂಗಿದ್ರೂನು ಮೋಹನ್ಗೆ ಬಯ್ಯ ಮೇಲೆ ಕೋಪ ಜಾಸ್ತಿ ಆಗುತ್ತೆ. ನೀನ್ ಬೇಕಾದ್ರೆ ನೋಡು, ಇದು ನಿನ್ ಪ್ರೀತಿಗೆ ಸಮಸ್ಯೆ ತಂದೇ ತರುತ್ತೆ. ಇಲ್ಲಿ ನೋಡು, ಏನೇ ತೊಂದರೆ ಆದ್ರೂ ಅದನ್ನ ನಾನೇ ಎದುರಿಸೋದಲ್ವಾ. ಅದನ್ನ ನಾನ್ ನೋಡ್ಕೊಳ್ತೀನಿ. ನಿನ್ ಬಯ್ಯನ್ಗೆ ತೊಂದರೆ ಕೊಡ್ದೆ ನಿನ್ ಕೆಲ್ಸ ನೋಡ್ಕೋ. ನನ್ಗೆ ಈ ಜಗತ್ನಲ್ಲಿ ಅವರೇ ಮೊದ್ಲು. ನಿನಗ್ ಗೊತ್ತಾಯ್ತಾ? ಅರ್ಥ ಆಯ್ತು. ಆಮೇಲೆ ವಾಸಂತಿನೇ ಮೋಹನ್ಗೆ ಹೆಂಡತಿಯಾಗಿ ಬರ್ಬೇಕು ಅಂತ ಅವನ ಹಣೆಲ್ ಬರ್ದಿತ್ತು. ಅದನ್ನ ಯಾರು ಬದಲಾಯಿಸ